ಆದರೆ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಅನ್ನೋದು ನನ್ನ ಭಾವನೆ. ಮತ್ತು ಜೊತೆಗೆ ಈ ಒಂದು ಸಂಸ್ಥೆ ನಡೆದು ಬಂದ ಹಾದಿ ನಿಮ್ಮೆಲ್ಲರಿಗೂ ಗೊತ್ತಿದೆ. 2007ರಲ್ಲಿ ಒಂದು ಚಿಕ್ಕ ಪುಟ್ಟ ಒಂದು 30-40 ಸೈಟಲ್ಲಿ ಒಂದು ಬಿಲ್ಡಿಂಗಲ್ಲಿ ಒಂದು ಚಿಕ್ಕ ಇದರ ಬೇಸ್ಮೆಂಟಲ್ಲಿ ಕಟಿಂಗ್ ಸೆಕ್ಷನ್ ಮಾಡಿ ಮತ್ತೆ ಅದ್ರ ಮೇಲೆ ಸ್ಟಿಚಿಂಗ್ ಸೆಕ್ಷನ್ ಮಾಡಿ ಅದ್ರ ಮುಂದೆ ಒಂದು ಸ್ಟೂಲ್ ಮೇಲೆ ನಾನು ಕೂತ್ಕೊಳ್ತಾ ಇದ್ದೆ. ಕರೆಕ್ಟಾ? ಹಳಬರಿದ್ರೆ ಗೊತ್ತಾಗ್ತದೆ ಎಲ್ರಿಗೂ. ಒಂದು ಸ್ಟೂಲು ಹಾಕ್ಕೊಂಡು ನಾನು ಆ 40 ಮಿಷನ್ 40-50 ಜನ ಇದ್ದರು ಕಾರ್ಮಿಕರು ಅವತ್ತು. ಆ ಒಂದು ಶಕ್ತಿ ನೋಡಿ, ಇವತ್ತು ಹೆಚ್ಚು ಕಡಿಮೆ 500-600 ಜನ ನೀವೆಲ್ಲ ಈ ಸಂಸ್ಥೆ ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆ ಎಲ್ಲ ಕಾರಣಕರ್ತರು ನೀವು ಅಲ್ವಾ? ನಿಮ್ಮ ಶಕ್ತಿ, ನಿಮ್ಮ ಶ್ರಮ ಇಲ್ಲದಿದ್ದು ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಹಕಾರ ಡೆಫಿನೆಟ್ಲಿ ಅಗತ್ಯ ಇರ್ತದೆ. ಜೊತೆಗೆ ನಿಮ್ಮ ಆ ಶ್ರಮ ಏನಿದೆಯಲ್ಲ ಅದು ಈ ಮಟ್ಟಕ್ಕೆ ತಂದಿದೆ ಇವತ್ತು. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಮತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀರಿ. ಸೊ ಅದು ನಾನು ಮುಂದೆ ಹೋಗ್ತಾ ಇದ್ದೀನಿ, ನೀವು ಹಿಂದೆ ಬರ್ತಾ ಇದ್ದೀರಿ. ಜೊತೆಗೆ ಇವತ್ತಿನವರೆಗೂ ಯಾವುದೇ ರೀತಿ ಸಮಸ್ಯೆ ಬರದಾಗೆ ನೀವೆಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಚೆನ್ನಾಗಿ ಮುಂದೆ ಹೋಗ್ತಾ ಇದೆ. ಇನ್ನೂ ಇದೇ ರೀತಿ ಈ ಮಟ್ಟಕ್ಕೆ ಹೋಗಬೇಕು. ನೋಡಿ, ಒಂದು ಸಂಸ್ಥೆ ಅಂತಂದರೆ ಒಂದು ಮನುಷ್ಯನ ದೇಹಕ್ಕೆ ಹೃದಯ ಎಷ್ಟು ಮುಖ್ಯನೋ ಸಂಸ್ಥೆಗೆ ಒಂದು ಕಾರ್ಮಿಕರು ಒಂದು ಹೃದಯ ಇದ್ದಂತೆ ಅಲ್ವಾ? ಮನುಷ್ಯನಿಗೆ ಹೃದಯ ನಿಂತೋದ್ರೆ ಏನಾಗ್ತದೆ? ಸೊ ಒಂದು ಸಂಸ್ಥೆಗೆ ಕಾರ್ಮಿಕರಿಲ್ಲ ಅಂತಂದರೆ ಒಂದು ದಿವಸ ನೋಡಿ, ಒಂದು ಭಾನುವಾರ ದಿವಸ ಬಂದು ನೋಡಿ, ಇಲ್ಲಿ ಯಾರ್ಯಾರೂ ಇರೋದಿಲ್ಲ. ಯಾಕೆ ಕೇಳಿ? ಕೆಲಸ ಮಾಡೋರು ಇರೋದಿಲ್ಲ ಅಲ್ವಾ? ಸೊ ಅದಕ್ಕಾಗಿಯೇ ಒಂದು ಸಂಸ್ಥೆ ನಿರ್ಮಾಣ ಮಾಡಿದ ನಂತರ ಅದನ್ನು ಉಳಿಸ್ಕೊಂಡು ಹೋಗೋ ಕರ್ತವ್ಯ ನಮಗಿಂತ ಹೆಚ್ಚಾಗಿ ನಿಮಗಿರ್ತದೆ ಅಲ್ವಾ? ಯಾಕಂದರೆ ಇವತ್ತು ಒಬ್ಬರಿಗೆ ಹೊಟ್ಟೆ ತುಂಬಿರುವುದು, ಬಟ್ ಇನ್ನೊಬ್ಬರಿಗೆ ಒಬ್ಬರಿಗೆ ಹೊಟ್ಟೆ ತುಂಬಿದ್ರೆ 10 ಜನಕ್ಕೆ ಹೊಟ್ಟೆ ಸುಡ್ತಾ ಇರ್ತದೆ. ಆ ಒಂದು 10 ಜನಕ್ಕೆ ಹೊಟ್ಟೆ ಸುಡೋರಿಗೆ ನಾವು ಇಲ್ಲಿ ಕಾಯಬೇಕಾಗ್ತದೆ ಮಾಲೀಕರಾದವರು ಅಲ್ವಾ? ಆ ಒಬ್ಬರಿಗೋಸ್ಕರ ನಾವು ದುಡಿಬಾರ್ದು. ಮತ್ತು ಜೊತೆಗೆ ಸಂಸ್ಥೆ ಆದ ನಂತರ ಬಹಳಷ್ಟು ಸಮಯ ಏನೆಲ್ಲ ಕಷ್ಟಗಳಿರ್ತದೆ, ಅವನು ಏನೆಲ್ಲ ಸಾಹಸಗಳು ಮಾಡಿ ಎಷ್ಟೆಲ್ಲ ಮಾಡಿದ್ರೆ ಅವನಿಗೆ ತಕ್ಕ ಕೊಡೋ ಪ್ರತಿಫಲ ತುಂಬ ಕಡಿಮೆ ನಿಜ. ಆದರೆ ಅದು ಇಲ್ಲಾಂದ್ರೆ ಏನು ಮಾಡ್ತೀರಿ? ಇವತ್ತು ನಿಜ ಇಷ್ಟೆಲ್ಲ ಪಾರ್ಟ್ನರ್ಗಳೆಲ್ಲ ಕರ್ಕೊಂಡು ಬಂದು ಇಷ್ಟೆಲ್ಲ ಮುನ್ನಡೆಸ್ತಾ ಇದ್ದೇನೆ, ಆದರೂ ಅದಕ್ಕೆ ತಕ್ಕಂತೆ ಪ್ರತಿಫಲ ನನಗೆ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ ನನ್ನ ಮನೇಲಿ ಕೂತ್ಕೊಂಡ್ರೆ ನಡೀತಕ್ಕ ಸಂಸ್ಥೆ ನಡೆಯೋದಿಲ್ಲ. ಅದೇ ರೀತಿ ಈಗ ನೀವು ಬೆಳಿಗ್ಗೆ 9 ಗಂಟೆ ಬಂದು 5:30 ತನಕ ಕೆಲಸ ಮಾಡ್ತೀರಿ. ಆ 8 ಅವರು ಕೆಲವ್ರಿಗೆ ಅನಿಸ್ತಾ ಇರ್ಬೋದು ಅವ್ರು ಕೊಡ್ತಾ ಇರೋದು ತುಂಬ ಕಡಿಮೆ ಅಂತ ಹೇಳಿ. ಆದರೆ ಅಷ್ಟೂ ಬರಲಿಲ್ಲ ಅಂತಂದರೆ ನಮ್ಮ ಅಟ್ಲೀಸ್ಟ್ 3 ಹೊತ್ತು ಊಟಕ್ಕೆ ನಾವೊಂದು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಪ್ರಾಮಾಣಿಕವಾಗಿ ನಾವು ಊಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಸಲ್ಯೂಟ್ ಮಾಡಿ ಸೂಪರ್ವೈಸರ್ಸು, ಫ್ಲೋರ್ ಇನ್ಚಾರ್ಜು, ಮತ್ತು ಟೈಲರ್ಸ್ ಇರ್ಬೋದು, ಹೆಲ್ಪರ್ಸ್ ಇರ್ಬೋದು, ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರಲಿಕ್ಕೇ ಇವತ್ತು ಇಷ್ಟೆಲ್ಲ ನಾವು ಬೆಳೆಯೋದಕ್ಕೆ ಸಾಧ್ಯವಾಯಿತು. ಸೊ ಇನ್ನು ಮುಂದೆ ಆಗಲಿ ಬೇರೆ ಯಾರ ಮಾತನ್ನು ಕೇಳಬಾರ್ದು. ನಾವು ನಮ್ಮ ಸ್ವಇಚ್ಛೆಯಿಂದ ಈ ಸಂಸ್ಥೆ ನಮಗೆ ಏನು ಮಾಡ್ತಾ ಇದೆ. ಇವತ್ತು ನೋಡಿ ದಾವಣಗೆರೆಲ್ಲ ಬಿಡಿ, ನೀವು ಬೇಕಾದ್ರೆ ನೋಡ್ರಿ, ಭಾಳಷ್ಟು ಕಂಪ್ನಿಗಳಲ್ಲಿ ರಜೆ ಕೊಟ್ಟು ಆರಾಮಾಗಿ ಮನೇಲಿರ್ತಾರೆ. ಆದರೆ ನಮ್ಮ ಸಂಸ್ಥೆ ಹಾಗಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರ ತಕ್ಕಂಥ ಪ್ರತಿಫಲವನ್ನು ಕೊಡ್ತೀವಿ. ಅವ್ರನ್ನ ಮನೋರಂಜನೆ ನೀಡಿನಲ್ಲ, ನಿಮ್ಮಲ್ಲಿರುವ ದುಃಖವನ್ನು ದೂರ ಮಾಡಿ ಆ ಒಂದು ನಗುತ್ತಿರಲ್ಲ, ಆ ನಗುವನ್ನು ನೋಡೋದಕ್ಕೆ ನಾವಿಲ್ಲಿರೋದು. ಆಮೇಲೆ ಮನೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದ್ದಾಗೂ ಸಹ ಬರೀ ನಿಂಬೆಹಣ್ಣು ತರಕಾರಿ ಬೇರೆ ಮನೆಯಲ್ಲಿ ಕಸ ಗುಡಿಸ್ಕೊಂಡು ಇದ್ದಂಥ ಮನೆಯಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ. ಅವನು ಸಹ ತಂದೆಗೆ ಸಪೋರ್ಟ್ ಮಾಡ್ತಾ ತುಂಬ ಒಳ್ಳೆ ಸೈಂಟಿಸ್ಟ್ ಆದ, ಅಂದರೆ ವಿಜ್ಞಾನಿ ಆದಾಗ ಅವನಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾಬ್ ಕೊಡ್ತಾರೆ. ಜಾಬ್ ಕೊಟ್ಟಾಗ ಎಸ್ಪೆಷಲಿ ಕೇರಳದಲ್ಲಿ ಫಸ್ಟ್ ಟೈಮ್ ಜಾಬ್ ಸಿಗುತ್ತೆ. ಅವ್ರಿಗೆ ಕುತ್ಕೊಳ್ಳಿಕ್ಕೆ ಜಾಗ ಇರಲ್ಲ. ನೋಡಿ, ಕುತ್ಕೊಳ್ಳಿಕ್ಕೆ ಜಾಗ ಇರಲ್ಲ ಅಂತ ಹೇಳಿದ್ರು ಸಹ ಅವ್ರ ಕೆಲಸವನ್ನು ಯಾವತ್ತೂ ನಿಲ್ಲಿಸಿದ್ದಿಲ್ಲ. ಅವ್ರ ಕೆಲಸವನ್ನು ತನ್ನಷ್ಟಕ್ಕೆ ತಾನು ಮಾಡ್ಕೊತ ಶ್ರದ್ಧೆಯಿಂದ, ಪ್ರೀತಿಯಿಂದ, ನಿಷ್ಠೆಯಿಂದ, ಏನನ್ನೂ ಕೇಳದೆ, ಅಂದರೆ ಬೇಸಿಕ್ ನೀಡ್ಸ್ ಏನು ಬೇಕೋ ಅದು ಮಾಡಿಕೊಂಡು ಅವರ ಏನು ಸಂಶೋಧನೆ ಮಾಡಬೇಕಿತ್ತು ವಿಜ್ಞಾನದಲ್ಲಿ ಉನ್ನತ ಮಟ್ಟಕ್ಕೆ ಮಾಡ್ಕೊಂಡು ಹೋದವರು. ಅವರು ಸಾಮಾನ್ಯ ವಿಜ್ಞಾನಿಯಾಗಿ ನಂತರ ದೊಡ್ಡ ವಿಜ್ಞಾನಿಯಾಗಿ ಕೇವಲ ಕಡುಬಡವನಾಗಿ ಅವರ ಅಪ್ಪಾಜಿ ನಿಂಬೆಹಣ್ಣು ಮಾರ್ತಿದ್ರು, ಮನೆಯಲ್ಲಿ ಕಸ ಗುಡಿಸ್ತಿದ್ರು, ಬೇರೆ ಮನೆಯಲ್ಲಿ ಕಸ ಗುಡಿಸಿದ್ರು. ಅಂತ ಕಡು ಬಡತನದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ ವಿಜ್ಞಾನಿಯಾಗಿ ದೊಡ್ಡ ಹೆಸರು ಗಳಿಸಿ ನಂತರ ಭಾರತ ದೇಶವು ಗುರುಸುತ್ತೆ ಇಂಥವ್ರನ್ನ
ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದರೆ ಚೆನ್ನಾಗಿ ಅಂತಂದೇಳಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಕೇಳಿದಷ್ಟು ಕೊಡೋದು ಕಮ್ಮಿ, ಆದರೆ ನಾವು ಬಯಸದೆ ಬಂದಂತಹ ಪದವಿ ಇರುತ್ತಲ್ಲ, ಅದು ನಿಜವಾದ ಪದವಿ ಅಂತ ನಾನು ಬಯಸ್ತೀನಿ. ಇಲ್ಲಿ ಎರಡು ಅಂಶ ನೀವು ನೆನ್ಪಿಟ್ಕೋಬೇಕು. ಯಾರ ಹೆಸರು ಹೇಳ್ತಿದ್ದೀನಿ ಅಂತಂದೇಳಿ ನಿಮ್ಗೆ ಗೊತ್ತಾಗಿರ್ಬೇಕು ಇಷ್ಟೊತ್ತಿಗೆ. APJ ಅಬ್ದುಲ್ ಕಲಾಂ ತಂಜಾವೂರಲ್ಲಿ ಹುಟ್ಟಿದಂಥ ಒಬ್ಬ ಸಾಧಾರಣ ವ್ಯಕ್ತಿ. ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾರೆ. ಈವನ್ ಅವರು ಮರಣ ಹೊಂದುವ ಅವರು ಪ್ರಚಾರ ಅಲ್ಲ, ಒಂದು IM ಶಿಲಾಂಗ್ದಲ್ಲಿ ಭಾಷಣ ಮಾಡ್ತಾನೆ, ಲೆಕ್ಚರಿಂಗ್ ಮಾಡ್ತಾನೆ ಅವರು ತೀರೋಗ್ತಾರೆ. ಅವರಿಗೆ ಮಕ್ಕಳ ಮೇಲೆ ಬಹಳ ಅಭಿಮಾನ ಇತ್ತು. ಮತ್ತೆ ಅದೇ ರೀತಿ ಅವರ ಕೆಲಸದಲ್ಲಿ ಅತ್ಯಂತ ಅಭಿಮಾನ ಇತ್ತು, ಪ್ರೀತಿ ಇತ್ತು. ಯಾವುದೇ ಕೆಲಸ ಮಾಡಿದರೆ ಅವರು ಬಹಳ ಪ್ರೀತಿಯಿಂದ ಮಾಡ್ತಿದ್ರು. ಶ್ರದ್ಧೆ ಅಂದರೆ ನಂಬರ್ 1 APJ ಅಬ್ದುಲ್ ಕಲಾಂ. ಮತ್ತೆ ಅವರಿಗೆ ಯಾವುದೇ ಕೆಲಸ ಮಾಡಿದರೆ ಪ್ರಾಮಾಣಿಕತೆ, ಸೆಲ್ಫ್ ಮೋಟಿವೇಶನ್ ಅವರೇ ಮಾಡ್ಕೊಳ್ತಿದ್ರು. ಅಂತ ವ್ಯಕ್ತಿಗಳನ್ನು ಸ್ಮರಿಸ್ಕೊಳ್ತಾ ನಾವು ಸಹ ಇವಾಗ ಶಿವಕುಮಾರ್ ಸರ್ ಹೇಳಿದರು, ನಾವು ಎಷ್ಟೊಂದು ಕಷ್ಟಪಟ್ಟು ಇಲ್ಲಿ ಮೇಲೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಿಜವಾಗ್ಲೂ ನಾನು ಫ್ಯಾಕ್ಟ್ರಿ ಅವತ್ತು ನೋಡಿದಾಗ 700 ವರ್ಕರ್ಸ್ ಜೊತೆಗೆ ಹೇಗಿರ್ತೀರಿ, ಅದು ಎಸ್ಪೆಷಲಿ 700 ವರ್ಕರ್ಸ್ ಇನ್ ಎ ಸ್ಮಾಲ್ ಪ್ಲೇಸ್ ಲೈಕ್ ದಿಸ್. ಇಫ್ ಯು ಆರ್ ಅಕಾಮಡೇಟಿಂಗ್ ಅಂಡ್ ಮ್ಯಾನೇಜಿಂಗ್ ವೆರಿ ಎಫೆಕ್ಟಿವ್ಲಿ, ಎಫಿಷಿಯೆಂಟ್ಲಿ ಅಂತ ಹೇಳಿದ್ರೆ ನಿಮಗೆ ಹ್ಯಾಟ್ಸ್ ಅಪ್ ಟು ಯು ಸರ್, ರಿಯಲಿ ಹ್ಯಾಟ್ಸ್ ಅಪ್ ಟು ಯು. ಅವರ ಪ್ರಾಮಾಣಿಕತೆ ನೋಡಿ. ನಾವು ಖುಷಿಯಾಗಿಲ್ದಿದ್ರು ವರ್ಕರ್ ಖುಷಿಯಾಗಿರ್ಬೇಕಂತ ಇವತ್ತು ಎಲ್ಲ ಥರದ್ದು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಜಸ್ಟ್ ಹೇಳ್ಕೊಂಡಾಗ ನಾವು ಸಹ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅಂತಂದೇಳಿ ನಮ್ಮ MBA ಹುಡುಗರ ಹತ್ರ ಡಿಸ್ಕಸ್ ಮಾಡಿದಾಗ, MBA ಹುಡುಗರು ಸಹ ವಾಲಂಟಿಯರ್ ಆಗಿ ನಿಮಗೋಸ್ಕರ ಇವತ್ತು ಗೇಮ್ ಶೋ ಅಂದರೆ ಒಂಥರ ಆಟ ಪಾಠದಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದು ಮಾಡ್ತಾರೆ ಅಂತಂದೇಳಿ ನನಗೆ ಭಾಳ ಖುಷಿ ಆಗ್ತಿದೆ ಇವತ್ತು. ಸೊ ಭಾಳ ಹೆಮ್ಮೆ ಆಗ್ತಿದೆ ಅಂದರೆ ಇದು ಎಷ್ಟೊಂದು ಪ್ರಗತಿ ಆಗ್ತಿದೆ. 2007ರಲ್ಲಿ ಸ್ಟಾರ್ಟ್ ಮಾಡಿದ ಕಂಪ್ನಿ ಬಹಳ ಪ್ರಾಮಾಣಿಕತೆಯಿಂದ ಮುಂದೆ ಬರ್ತಿದೆ ಅಂತ ಹೇಳಿದ್ರೆ, ನಾನು ಬಾಂಬೆನಲ್ಲಿ ಸಹ ಸಾಕಷ್ಟು ಮಾಲೀಕರನ್ನು ನೋಡಿದ್ದೀನಿ, ಈವನ್ ಚೆನ್ನೈನಲ್ಲಿ ನೋಡಿದ್ದೀನಿ. ಯಾಕಂದರೆ ಸುಮಾರು ಕಡೆ ವರ್ಕ್ ಮಾಡಿದ್ದೀನಿ ನಾನು, ಆಲ್ ಓವರ್ ಇಂಡಿಯಾದಲ್ಲಿ, ಅಬ್ರಾಡಲ್ಲಿ ಸಹ ವಿಸಿಟ್ ಮಾಡಿದ್ದೀನಿ. ಆದರೆ ವರ್ಕರಿಗೋಸ್ಕರ ಸಂತೃಪ್ತಿ ಪಡಿಸ್ಬೇಕಂತ ಮಾಲೀಕರು ಸಿಗೋದು ಅತಿ 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 ಕಡಿಮೆ, ಅತಿ ವಿರಳ ಅಂತ ಹೇಳ್ಬೋದು. ಅವರು ಮುಖ್ಯ ಪ್ರಾಮುಖ್ಯತೆ ಕೊಡೋದಂದ್ರೆ ಹಣಕ್ಕೋಸ್ಕರ. ನಮ್ಮ ಶಿವಕುಮಾರ್ ಸರ್ ಮತ್ತೆ ಸಹೋದ್ಯೋಗಿಗಳು ಏನಿದ್ದಾರೆ, ಮಾಲೀಕರಿದ್ದಾರೆ, ಮತ್ತೆ ಶೇಖರಪ್ಪ ಸರ್ ಇದ್ದಾರೆ, ಅವರು ಹಣಕ್ಕೆಲ್ಲ ಬೆಲೆ ಕೊಡೋದು. ನಿಮ್ಮ ಖುಷಿಯನ್ನು ಅವರ ಇದರಲ್ಲಿ ಕಾಣ್ಬೇಕಂತಂದೇಳಿ, ನಿಮ್ಮ ಖುಷಿಯಾಗಿ ಇರ್ಬೇಕಂತ ಮುಖಗಳನ್ನು ಅವ್ರು ಕಾಣ್ಬೇಕಂತಂದೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಎರಡನೇ ಅಂಶ ಅಂದರೆ, ನಿಮಗೆ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಗೊತ್ತಿರ್ಬೋದು, ಅಬ್ರಹಾಂ ಲಿಂಕನ್. ಒಂದು ಸನ್ನಿವೇಶನ ಹೇಳ್ತೀನಿ. ಅವನು ತುಂಬ ಸರಿ ಫೇಲ್ ಆಗ್ತಾನೆ. 18ನೇ ವರ್ಷದಲ್ಲಿ ಜಾಬ್ ಕಳ್ಕೊಳ್ತಾನೆ. 21ನೇ ವರ್ಷದಲ್ಲಿ ಅವನಿಗೆ ಪೋಸ್ಟ್ ಆಫೀಸ್ನಲ್ಲಿ ಏನು ಜಾಬ್ ಕೊಟ್ಟಿದ್ರು, ಪರ್ಮನೆಂಟ್ ಪೋಸ್ಟ್ ಆಫೀಸ್, ಅದು ಕ್ಲೋಸ್ ಆಗಿಬಿಡುತ್ತೆ. 28ನೇ ವಯಸ್ಸಲ್ಲಿ ಅವನು ಮದುವೆ ಆಗಬೇಕು. ಆದರೆ ಜಸ್ಟ್ ಹಿಂದಿನ ದಿವಸನೇ ಅವನ ಮದುವೆ ಆಗುವಂಥ ಹುಡುಗಿ ತೀರಿ ಹೋಗ್ತಾಳೆ. ಎಷ್ಟು ದುಃಖ ಆಗಿರಬೇಕು. 33ನೇ ವಯಸ್ಸಲ್ಲಿ ಅವನು ವೈಸ್ ಪ್ರೆಸಿಡೆಂಟ್ ಪೋಸ್ಟಿಗೆ ನಿಂತ್ಕೊಳ್ತಾನೆ. ಅವಾಗ ಭಾಳ ಡೆಪಾಸಿಟ್ ಇಲ್ದಲೇ ಸೋತೋಗ್ತಾನೆ. ನಂತರ 48ನೇ ವಯಸ್ಸಿನಲ್ಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟಿಗೆ ನಿಲ್ತಾನೆ. ಅವನ ಠೇವಣಿನೇ ಕಳ್ಕೊಂಡು ಸೋತೋಗ್ಬಿಡ್ತಾನೆ. ಆದರೆ ಒಂದು ಅಂಶ ಅಂದರೆ, 52ನೇ ವಯಸ್ಸಿನಲ್ಲಿ ಬಹಳ ಮತದಿಂದ ಗೆದ್ದು ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆಗಿಬಿಡ್ತಾನೆ. ಅವನು ಇನ್ನೇನು ಪ್ರಮಾಣ ವಚನ ಸ್ವೀಕರಿಸ್ಬೇಕು ಅಂತಂದೇಳಿ ಹೋಗ್ತಿರ್ಬೇಕಾದ್ರೆ, ಅವನಿಗೆ ಅಲ್ಲಿ ಸಭಿಕರಲ್ಲಿ ಒಬ್ರು ಎದ್ದು ನಿಂತ್ಕೊಂಡು ಒಂದು ಮಾತು ಹೇಳ್ತಾರೆ, ಓ ಚಪ್ಲಿ ಓಲಿಯನ್ ಮಗ ಇವಾಗ ಪ್ರೆಸಿಡೆಂಟ್ ಆಗ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಅಬ್ರಹಾಂ ಲಿಂಕನ್ ಇನ್ನು ಸ್ಟೆಪ್ಸ್ ಹತ್ಬೇಕು. ಆಗ ಹಿಂದೆ ತಿರುಗಿ ನೋಡ್ತಾನೆ, ಮಾತಾಡ್ತಾರೆ, ಯಾರು ಅಂತಂದೇಳಿ ಗೊತ್ತಿರುತ್ತೆ. ಗೊತ್ತಾದಾಗ ಅವನಿಗೆ ಶಿಕ್ಷೆ ಕೊಟ್ಟಿರ್ಬೋದು. ಗೆಸ್ ಮಾಡ್ತೀರಾ?
ಪ್ರೆಸಿಡೆಂಟ್ ಪೋಸ್ಟ್ಗೆ ಪ್ರಮಾಣ ವಚನ ಸ್ವೀಕರಿಸಬೇಕು, ಮೆಟ್ಲು ಹತ್ಕೊಂಡು ಹೋಗ್ತಿದ್ದಾನೆ. ಅಷ್ಟರಲ್ಲಿ ಒಬ್ಬನು ಹೇಳಿದರು, ಚಪ್ಲಿ ಒಲಿಯನ್ ಮಗ ಇವಾಗ ನಮ್ಮ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆಗ್ತಿದ್ದಾನೆ ಅಂತ ಹೇಳಿದರು. ಅವನಿಗೆ ಎಷ್ಟು ಕೋಪ ಬಂದಿರಬೇಕು, ಏನಾಗಿರ್ಬೇಕು ಅವನ ಮನಸ್ಸಿನಲ್ಲಿ. ಆದರೆ ಸಹೋದ್ಯೋಗಿಗಳೇ ಪ್ಲೀಸ್ ಕೇಳಿ, ಆದರೆ ಅವನ ಮನಸ್ಸಲ್ಲಿ ವಿಚಲಿತಗೊಳ್ಳದೆ ಕಾನ್ಸಂಟ್ರೇಷನ್ ಮಾಡಿ ಅವನು ನಮ್ಮ ತಂದೆ ನಾವು ಚೆನ್ನಾಗಿ ಚಪ್ಪಲಿ ಹೊಲಿದಕ್ಕೋಸ್ಕರ ನೀವೆಲ್ಲ ಇಲ್ಲಿದ್ದೀರಿ. ಮತ್ತೆ ನಮ್ಮ ಮೇನ್ ಏನು ಅಂತ ಹೇಳಿದ್ರೆ ಕೆಲಸ, ಮತ್ತೆ ಅದು ಪ್ರೀತಿಯಿಂದ ಮಾಡಿ ದೇವರನ್ನು ಮೆಚ್ಚಿಸುವಂತ ಕೆಲಸ ನಾವು ಮಾಡ್ತಿದ್ದೀವಿ. ನೀವು ಚಪ್ಪಲಿ ಹಾಕೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ, ಚಪ್ಪಲಿ ಹಾಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ. ಚಪ್ಪಲಿ ಚೆನ್ನಾಗಿ ಕೆಲಸ ಮಾಡಿ ನಾವು ಪ್ರೆಸಿಡೆಂಟ್ ಆಫ್ ದ ಪೋಸ್ಟ್ ನಾನು ಹಚ್ಚಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದು, ನಂತರ ಅವನು ಪ್ರೆಸಿಡೆಂಟ್ ಪೋಸ್ಟ್ ತಗೊಂಡಾಗ ಅವನು ಯಾವ ಥರ ಡೆವಲಪ್ ಮಾಡ್ದ ಇಡೀ ಅಮೇರಿಕನ್ ಅಂತಂದೇಳಿ ನಿಮಗೆ ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಅಂತ ವ್ಯಕ್ತಿ ಏನು ಹೇಳಿದ, ಒಂದೇ ಒಂದು ಮಾತು, ಉದ್ಯೋಗ ಯಾವುದೇ ಇರಲಿ ಅದನ್ನು ಪ್ರೀತಿ ಮಾಡಿ, ಪ್ರಾಮಾಣಿಕತೆಯಿಂದ ಮಾಡಿ, ಮತ್ತೆ ಕೆಲಸ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ ಹೊರತಾಗೂ ನೀವು ಹುಡ್ಕೊಂಡು ಬರಬಾರ್ದ್ರಿ, ಹುಡ್ಕೊಂಡು ಹೋಗ್ಬಾರ್ದ್ರಿ. ಆದ್ರೆ ಹೋಗ್ಬೇಕು. ಆದರೆ ಇಲ್ಲಿ ಏನಾಗುತ್ತೆ, ಒಂದು ಅಂಶ ನೀವು ನೆನ್ಪಿಟ್ಕೋಬೇಕು, ನಿಮ್ಮ ವೇದಿಕೆ ಮೇಲೆ ಸ್ವಾಮೀಜಿಗೂ ನಮಸ್ಕಾರ ಮತ್ತು ಎಲ್ಲ ವೇದಿಕೆ ಮೇಲೆ ಆಗಿರುವಂಥ ಎಲ್ಲರಿಗೂ ನಮಸ್ಕಾರ. ನಮ್ಮದು ಶಿವಕುಮಾರ್ದು ನಮ್ಮದು ಆ್ಯಕ್ಚುಲಿ ನೇಟಿವ್ ಪ್ಲೇಸ್ ಬಂದು ಆಂಧ್ರ, ಅನಂತಪುರ ಡಿಸ್ಟಿಕ್ಕು, ರಾಯದುರ್ಗ ಹತ್ರ ನಮ್ಮದೊಂದು ಹಳ್ಳಿ. ನಾನು ದಾವಣಗೆರೆಗೆ 94 ಬಂದಿದ್ದೆ. ನಾನು ಬಂದು ಒಂದು 94 ಒಂದು 12-13 ವರ್ಷ ಆದಮೇಲೆ ಶಿವಕುಮಾರ್ ಬಂದರು. ಶಿವಕುಮಾರ್ ಫಸ್ಟಿಗೆ ಬಂದದ್ದು ಅಲ್ಲಿ ಇದು KSRTC ಬಸ್ ಸ್ಟ್ಯಾಂಡು ಹಿಂಭಾಗ ಒಂದು ಸ್ಮಾಲ್, ಅಲ್ಲಿ ಅವತ್ತು ನಮ್ಮನ್ನ ಇನಾಗ್ರೇಷನ್ ಮಾಡೋಕ್ಕೆ ಪಾಪ ನಮ್ಮ ಬ್ರದರಿಲ್ಲ ನಮ್ಮ ಡಾಕ್ಟರ್ನ ಕರೆದಿದ್ರು. ಅವತ್ತಿಂದ ಇವತ್ತಿನವರೆಗೂ ಈ ಸಂಸ್ಥೆ ಇಷ್ಟೊಂದು ಎತ್ತರದವಾಗಿ ಬೆಳ್ಕೊಂಬಂದಿದೆ ಅಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಈ ಶಿವಕುಮಾರ್ ಅವ್ರ ಫಾದರು ಮತ್ತು ನಮ್ಮ ಫಾದರು ಅಲ್ಲಿ ಊರಲ್ಲಿ ಇಬ್ಬರು, ಈ ಶಿವಕುಮಾರ್ ಅವ್ರ ಫಾದರ್ ನಮಗೆ ಸ್ವಾಮಿ, ಅವ್ರಿಗೆ ಭಾಳ ಒಳ್ಳೆಯ ಸ್ವಾಮಿ. ಅವರು ಪ್ರತಿ ನಮ್ಮ ಮನೇಲಿ ಏನೇ ಒಂದು ಕಾರ್ಯ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ಆ ಸ್ವಾಮಿನ ಕರೆದು ಕೇಳಿ ನಾವು ಮಾಡ್ತಾಯಿದ್ವಿ. ನಮ್ಮ ಫಾದರು ತೀರ್ಕೊಂಡು ನಮ್ಮ ಸ್ವಾಮೀಜಿ ಬಂಡೆ ಸ್ವಾಮಿಗಳು ಅವರು ತೀರ್ಕೊಂಡು ಹೋದ್ಮೇಲೆ ಮತ್ತು ನಾವು ಈ ಶಿವಕುಮಾರನ ಬಗ್ಗೆ ಕೂಡ ನಮ್ಗೆ ಅಷ್ಟೇ ಒಂದು ಒಳ್ಳೆ ಇದಿದೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಕೂಡ ನಾನು ಶಿವಕುಮಾರ್ನ ಕರಿತೀನಿ. ಈ ಒಂದು ಸಂಸ್ಥೆ ಇಷ್ಟೊಂದು ಚೆನ್ನಾಗಿ ಬೆಳ್ಕೊಂಡು ಹೋಗೋದಕ್ಕೆ ನಿಮ್ಮ ಈ ಒಂದು ಕಾರ್ಮಿಕರೇ ಒಂದು ಒಳ್ಳೆಯ ಕಾರಣ. ಇವರೆಲ್ಲ ಸಪೋರ್ಟ್ ಇರಲಿಕ್ಕೆ ಈ ಸಂಸ್ಥೆ ಇಷ್ಟೊಂದು ಬೆಳೆದಿದೆ. ನನಗೆ ತುಂಬ ಸಂತೋಷ ಆಗುತ್ತೆ. ನನಗೆ ಒಂದೆರಡು ಮಾತು ಮುಗಿಸಿದೆ. ಮತ್ತು ನಮ್ಮ ಸಾಯಿ ಕ್ರಿಯೇಷನ್ಸ್ ಮಾಲೀಕರಾದ ಶ್ರೀ ಶಿವಕುಮಾರ್ ಸರ್, ಆ್ಯಕ್ಚುಲಿ ಅವ್ರದ್ದು ಗುರುಗಳು ಹೆಂಗೆ ಅಂದರೆ ಪೂಜಾರಿ ಶಿವಕುಮಾರ್ ಅಂದರೆ ಅವರು ದೇವರ ಸಮಾನ, ದೇವರನ್ನು ಹೋಲಿಸುವಂಥ ಮನೋಭಾವನೆ, ಅಷ್ಟು ಪರಿಶುದ್ಧವಾದ ಮನಸ್ಸು ಅವರು. ಆಮೇಲೆ ನಮ್ಮ ಮಾಲೀಕರ ಇನ್ನು ಮುರುಗೇಶ್ ಮತ್ತು ಸ್ಟೇಜ್ ಮೇಲೆ ಇರ್ತಕ್ಕಂಥ ಪಾದಮಿ ಜಯಣ್ಣ, ನಮ್ಮ ಮಲ್ಲಿಕಾರ್ಜುನ್ ಸರ್, ನಮ್ಮ ಮತ್ತು ಹಿರಿಯ ಎಲ್ಲ ಮುಖಂಡರಿಗೂ ಕೂಡ ನಾನು ನಮಸ್ಕರಿಸುತ್ತೆ. ಇಲ್ಲಿವರೆಗೂ ಎಲ್ಲರೂ ಭಾಷಣಗಳನ್ನು ಕೇಳಿದಿರಿ. ಈ ಕಂಪ್ನಿ ಬಗ್ಗೆ ಎಲ್ಲರೂ ಕೂಡ ಅಭಿಪ್ರಾಯ ಹೇಗಿರಬೇಕು ಅಂದರೆ, ನಮ್ಮ ಈ ಸಾಯಿ ಕ್ರಿಯೇಷನ್ಸ್ ಮಾಲೀಕರು ನಿಮಗೆ ಸಿಗಬೇಕು ಅಂದರೆ ನೀವು ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕಂತ ನನ್ನ ಅಭಿಪ್ರಾಯ. ಸತ್ಯವಾಗ್ಲೂ ಹೇಳ್ತೀನಿ, ಇಷ್ಟೊಂದು ಪರಿಶುದ್ಧವಾದ ಮನಸ್ಸು ಇರ್ತಕ್ಕಂಥ ಗುರುಗಳು, ನಾವು ಗುರುಗಳು ಅಂತ ಹೇಳ್ತೀವಿ ಅವ್ರಿಗೆ, ನಿಮಗೆ ಮಾಲೀಕರು. ಆದರೆ ಗುರುಗಳು ನಿಮಗೆ ನಿಜವೂ ನಮಗೆ ಎಲ್ಲರಿಗೂ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಇಷ್ಟೊಂದು ಚೆನ್ನಾಗಿ ನಡೀತಕ್ಕಂಥ ಈ ಕಂಪನಿ ಇನ್ನೂ ತುಂಬ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಮತ್ತು ಕಾರ್ಯಕ್ರಮದಲ್ಲಿ ನಮ್ಮ ವರ್ಕರ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಇಲ್ಲಿ ವರ್ಕರ್ ಆಗಿರ್ಬೋದು,
ಆದರೆ ಯಾವ ಒಬ್ಬ ಅಬ್ದುಲ್ ಕಲಾಂ ಅವರವರು ಚಹಾ ಮಾರ್ತಕ್ಕಂಥ ಶೇಂಗಾ ಮಾರ್ತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಇವತ್ತು ರಾಷ್ಟ್ರಪತಿಗಳಾಗಿದ್ರು. ನಿಮ್ಮ ಮಕ್ಕಳು ಕೂಡ ಆಗಬಹುದು, ಒಳ್ಳೊಳ್ಳೆ ಹೆಸರಲ್ಲಿ ಬರ್ಬೋದು. ಹಾಗೆ ನಿಮ್ಮ ಮಕ್ಕಳನ್ನ ನೀವು ಬೆಳೆಸ್ಬೇಕು, ಅದು ಬಹಳ ಮುಖ್ಯ. ಹಾಗೆ ನಮ್ಮ ಶಿವಕುಮಾರ್ ಜಿ ಅವರು ಇನ್ನು ಕೆಲವು ಕಾರ್ಯಕ್ರಮಗಳನ್ನ ಬಹಳ ಪ್ಲಾನ್ಸ್ ಇದೆ, ಅವ್ರಿಗೆ ತುಂಬಾ ಒಳ್ಳೊಳ್ಳೆ ಪ್ಲಾನ್ಸ್ ಇದೆ. ಆದರೆ ಅದಕ್ಕೆ ಸಪೋರ್ಟಿವ್ ಆಗಿ ನೀವಿರ್ಬೇಕು ಎಲ್ಲರೂ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಎಲ್ಲೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಮನೋಭಾವನೆ ಯಾವತ್ತೂ ಇರುತ್ತೆ. ಯಾವತ್ತೂ ಅವ್ರ ಮನಸ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಾರೆ ಅವರು. ಯಾವಾಗಲೂ ಅಷ್ಟೇ, ನಮ್ಮ ವರ್ಕರ್ಸ್ ಬಗ್ಗೆ ಹಾಗೆ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಅದಕ್ಕೆ ನೀವು ಬೆನ್ನೆಲುಬಾಗಿ ಗುರುಗಳಿಗೆ ಸಪೋರ್ಟ್ ಮಾಡಿದ್ರೆ ನೀವು ಇನ್ನೂ ಹೆಚ್ಚಿನ ವೇತನವನ್ನು ತಗೊಳ್ಬೋದು. ನೀವೆಷ್ಟು ಪ್ರಯತ್ನ ಮಾಡಿ ಸಮಯಕ್ಕೆ ಪರಿಪಾಲನೆ ಕೊಟ್ಟು ಸಮಯಕ್ಕೆ ಒಂದು ಪರಿಕಲ್ಪನೆ ಇಟ್ಕೊಂಡು ಆ ವರ್ಕ್ ಮಾಡಿ ಯಾವುದೇ ರೀತಿಯ ಡ್ಯಾಮೇಜಸ್ ಆಗ್ಲಿಲ್ದಂಗೆ ನೋಡಿಕೊಂಡು ಒಂದು ಕೂಡ ಪ್ರತಿಯೊಂದು ಯೂನಿಟ್ ಏನೇ ನೀವು ಮಾಡಿ ಅದ್ರ ಮನಸ್ಸು ಕೊಟ್ಟು ಮಾಡಿ ರಿಜೆಕ್ಟ್ ಆಗದ ರೀತಿಯಲ್ಲಿ ವರ್ಕ್ ಮಾಡಿ. ಈಗ ನಿಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ, ನಿಮಗೆ ಒಳ್ಳೆ ಹೆಸರು ಬರುತ್ತೆ. ಕಂಪನಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ, ಸಾಹುಕಾರಗಿಂತ ನಿಮಗೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಕಂಪನಿ ಹೆಚ್ಚು ಬೆನಿಫಿಟ್ ತಗೊಂಡಂಗೆಲ್ಲ ನಿಮಗೆ ಬೆನಿಫಿಟ್ಸ್ ಕೊಡೋದಕ್ಕೆ ಹೆಚ್ಚು ಅವರು ಮನಸ್ಸನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಶಿವಕುಮಾರ್ ಜಿ ಅವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಂತ ಶಕ್ತಿ ಆ ಪರಮಾತ್ಮ ಅವರಿಗೆ